ಮಟ್ಟಣ್ಣನವರನಿಂದ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಅಂತ. ವಿಚಾರಣೆ ವೇಳೆ ಎಸ್ಐಟಿ ಹೇಳಿಕೆಯನ್ನ ಪಡೆದಿರುತ್ತೆ. ಮತ್ತೆ ವಿಚಾರಣೆ ಕರೆದಾಗ ಹಾಜರಾಗಬೇಕು ಅನ್ನುವಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಇದಾಗಲೇ ಮಟ್ಟಣ್ಣನವರ್ ದೂರಿನ ಪ್ರಕಾರವಾಗಿ ಅವರು ಸಲ್ಲಿಸಿರುವಂತಹ ಕೆಲ ದಾಖಲೆಗಳು ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ನಿಂದಲೂ ಕೂಡ ದಾಖಲೆಗಳನ್ನ ತರಿಸಿಕೊಂಡು ಅದಕ್ಕೆ ತಾಳೆ ಹಾಕೋದು, ಪರಿಶೀಲನೆ ಮಾಡೋದು, ಏನಾದರೂ ಮಿಸ್ ಮ್ಯಾಚ್ಗಳಿದಾವ, ಕೊಟ್ಟಿರುವಂತಹ ಡೇಟಾಗಳ ಸತ್ಯಾನ, ಇಲ್ಲಿ ರಿಜಿಸ್ಟರ್ ಆಗಿರೋ ಡೇಟಾ ಸತ್ಯಾನ, ಇವೆಲ್ಲದರ ವಿಚಾರಣೆಗಳಾಗ್ತಾ ಇದೆ. ಅಂದ್ರೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈ ನಡುವೆ ಮಟ್ಟಣ್ಣನವರನಿಂದ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಹಾಗೆ ವಿಚಾರಣೆಗೆ ಕರೆದಾಗ ಬನ್ನಿ ಹಾಜರಾಗಿ ಅನ್ನುವಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ವಿಚಾರಣೆಯಾದ ನಂತರದಲ್ಲಿ ಹೇಳಿಕೆಯನ್ನ ಎಸ್ಐಟಿ ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಸೌಜನ್ಯ ಮಾವ ವಿಠಲ, ಪ್ರದೀಪ್, ಜಯಂತ್, ಯೂಟ್ಯೂಬರ್ ಅಭಿಷೇಕ್ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಎಲ್ಲರಿಂದಲೂ ಹೇಳಿಕೆಯನ್ನ ಪಡೆದುಕೊಂಡಿದ್ದಾರೆ ಎಸ್ಐಟಿ. ಬುರುಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಹಾಗೆ ಇವ್ರಿಗೂ ಕೂಡ ಹೇಳಿದ್ದಾರೆ, ಮತ್ತೇನಾದ್ರೂ ವಿಚಾರಣೆಗೆ ನಾವು ಕರೆದ್ವಿ ಅಂತಾದ್ರೆ ನೀವು ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟು ಕಳಿಸಿದ್ದಾರೆ. ಅದು ಸೌಜನ್ಯ ಅವರ ಮಾವ ವಿಠಲಗೌಡ ಆಗಿರ್ಬೋದು, ಪ್ರದೀಪ್ ಆಗಿರ್ಬೋದು, ಜಯಂತ್, ಹಾಗೆ ಯೂಟ್ಯೂಬರ್ ಅಭಿಷೇಕ್, ಹಾಗೆ ಗಿರೀಶ್ ಮಟ್ಟಣ್ಣನವರು ಕೂಡ ಎಲ್ಲರ ವಿಚಾರಣೆಯನ್ನ ನಡೆಸಿದ್ದಾರೆ. ಕೆಲ ದಾಖಲೆಗಳನ್ನು ಕೂಡ ಪಡ್ಕೊಂಡಿದ್ದಾರೆ, ಕೆಲವು ದಾಖಲೆಗಳನ್ನು ತರಿಸ್ಕೊಂಡಿದ್ದಾರೆ. ಅದಾದ ನಂತರ ಹೇಳಿಕೆಯನ್ನ ಪಡೆದುಕೊಂಡ ನಂತರ ಈ ಬುರುಡೆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ವಿಚಾರಣೆಗೆ ಅಗತ್ಯ ಇದ್ದಾಗ ಕರೀತೀವಿ, ಬರಬೇಕು, ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನ ಕೊಟ್ಟು ಕಳಿಸಿದ್ದಾರೆ. ಸೊ ಈಗ ಸಂಗ್ರಹಿಸಿರುವಂತಹ ದಾಖಲೆ ಮೇಲೆ ಮತ್ತೆ ಎಸ್ಐಟಿ ಪರಿಶೀಲನೆ ನಡೆಸುತ್ತೆ, ಮುಂದಿನ ವಿಚಾರಣೆಗಳು ನಡೆಯುತ್ತೆ. ಇದು ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೆ, ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ನಿಮಗೆ ಗೊತ್ತಿರಬಹುದು ಎಲ್ಲಿಂದ ಎಲ್ಲಿವರೆಗೂ ಬಂತು ಅಂತ. ಇದೀಗ ಸೌಜನ್ಯ ಮಾವ ವಿಠಲಗೌಡ ಹೇಳಿಕೆ ಬಗ್ಗೆ ಚರ್ಚೆಯಾಗ್ತಾ ಇದೆ. ದಯಾಮತ್ ಜೊತೆಗೆ ಪ್ರಣಬ್ ಮೊಹಂತಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಬಂಗ್ಲಗುಡ್ಡದಲ್ಲಿ ಸಾಕಷ್ಟು ಮೂಳೆಗಳಿವೆ ಅಂತ ವಿಠಲಗೌಡ ಹೇಳಿರ್ತಾರೆ. ಹೀಗಾಗಿ ವಿಠಲಗೌಡ ಹೇಳಿಕೆ ಬಗ್ಗೆನೂ ಕೂಡ ಮೊಹಂತಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಎಸ್ಐಟಿ ಎಷ್ಟು ಡೀಟೇಲ್ ಆಗಿ ತನಿಖೆಗಿಳಿದಿದೆ, ಯಾವ ರೀತಿಯಾಗಿ ವಿಚಾರಣೆಗಳು ನಡೆಸ್ತಾ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಒಂದೊಂದು ಸಾಕ್ಷ್ಯ. ಸೌಜನ್ಯ ಮಾವ ವಿಠಲಗೌಡ ಹೇಳ್ತಾರೆ ಸಾಕಷ್ಟು ಮೂಳೆಗಳಿದೆ, ಅಸ್ಥಿ ಪಂಜರಗಳಿವೆ ಅನ್ನೋದಾಗಿ. ಅದ್ರ ಬಗ್ಗೆನೂ ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ ಮೊಹಂತಿ ಅವರು. ಬಂಗ್ಲಗುಡ್ಡದಲ್ಲಿ ಮೂಳೆಗಳಿದೆ ಅನ್ನುವಂಥ ವಿಠಲಗೌಡ ಹೇಳಿಕೆ, ಅದರ ಮೇಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಅಶೋಕ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ. ಅಶೋಕ್ ಅವರು ಬಹಳ ಡೀಟೇಲ್ ಆಗಿ ಹೋಗ್ತಾ ಇರೋದು, ಒಂದೊಂದು ಬೆಳವಣಿಗೆಗಳಾದಾಗ ನಮಗೆ ಗೊತ್ತಾಗ್ತಾ ಇದೆ. ಒಂದು ವಿಠಲಗೌಡ ಅವರು ಹೇಳಿರುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮೂಳೆಗಳಿದೆ ಬಂಗ್ಲಗುಡ್ಡದಲ್ಲಿ ಅಂತ, ಎಲ್ಲಿ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಬಹುಶಃ ವಿಚಾರಣೆಗಳು ನಡೀತಾ ಇರಬಹುದು. ಅದರ ಜೊತೆಗೆ ಯೂಟ್ಯೂಬರ್ ಅಭಿಷೇಕ್ ಸೇರಿದಂತೆ ಮತ್ತೊಂದಷ್ಟು ಜನರ ವಿಚಾರಣೆಯನ್ನ ಮಾಡಿ ವಾಪಸ್ ಕಳಿಸಿದ್ದಾರೆ ಅಂತ ಇನ್ಸೈಡ್ ಏನೇನು ಲಭ್ಯವಾಗ್ತಾ ಇದೆ ಮಾಹಿತಿ ಅಶೋಕ್? ಹೌದು ಚೈತ್ರ, ಪ್ರಮುಖವಾಗಿ ಸೌಜನ್ಯ ಮಾವ ವಿಠಲಗೌಡರನ್ನು 6 ದಿವಸಗಳ ಕಾಲ ಎಸ್ಐಟಿ ಅಧಿಕಾರಿಗಳು ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ರು. ಆ 6 ದಿವಸದಲ್ಲಿ 2 ದಿವಸ ಅವರನ್ನು ಬಂಗ್ಲೆಗುಡ್ಡೆ ಕರ್ಕೊಂಡೋಗಿ ಸ್ಥಳ ಮಹಾಜರನ್ನು ಕೂಡ ಮಾಡಲಾಯಿತು. ಸೊ ಆ ಟೈಮಲ್ಲಿ ವಿಚಾರಣೆ ವೇಳೆಯಲ್ಲಿ ಕೂಡ ಅವ್ರು ಹೇಳಿರುವಂಥದ್ದು ಇಷ್ಟೇ, ಅಲ್ಲಿ ಕೇವಲ ಇಷ್ಟು ಚಿನ್ನಯ್ಯ ತೋರಿಸಿದ ಸ್ಪಾಟ್ ಮಾತ್ರವಲ್ಲ, ಅಲ್ಲಿ ಗುಡ್ಡ ಮೇಲ್ಭಾಗದಲ್ಲಿ ಇನ್ನಷ್ಟು ಮಾನವನ ಕಳೆಬರಗಳು ಇದೆ ಅಂತೇಳಿ. ಸೊ ಅದನ್ನು ಕೂಡ ಅವರು ಮಹಾಜರು ಮುಗಿಸಿ ಆ ವಿಚಾರಣೆ ಮುಗಿಸಿ ಹೋದ ಬಳಿಕ ಅವರೇ ಒಂದು ವಿಡಿಯೋ ಮಾಡಿ ಹೇಳ್ಕೊಂಡಿದ್ರು. ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳಿರುವಂಥದ್ದು, ಸೆಪ್ಟೆಂಬರ್ 6ಕ್ಕೆ ಅವ್ರನ್ನ ಅಲ್ಲಿ ಬಂಗ್ಲಗುಡ್ಡೆಗೆ ಸ್ಥಳ ಮಹಾಜರಿಗೆ ಕರ್ಕೊಂಡು ಹೋದಂಥ ಟೈಮಲ್ಲಿ ಅಲ್ಲಿ 3 ಮನುಷ್ಯನ ಕಳೆಬರಗಳು ಇತ್ತು. ಸೊ ಎಸ್ಐಟಿ ಅಧಿಕಾರಿಗಳು ಕೂಡ ಅದನ್ನು ಗಮನಿಸಿದ್ದಾರೆ ಎಂಬುದನ್ನು ಕೂಡ ಅವರು ಹೇಳಿದರು. ಮತ್ತೆ ಸೆಪ್ಟೆಂಬರ್ 10ಕ್ಕೆ ಮತ್ತೆ 2ನೇ ಸಾರಿ ಅವರನ್ನು ಅದೇ ಒಂದು ಬಂಗ್ಲಗುಡ್ಡೆ ಕಾಡಿಗೆ ಕರ್ಕೊಂಡು ಹೋಗ್ತಾರೆ. ಎಸ್ಐಟಿ SP ಸೈಮನ್ ಅವರ ನೇತೃತ್ವದ ತಂಡ ಅಲ್ಲಿ ಹೋಗಿ ಅವರನ್ನು ಕರ್ಕೊಂಡು ಹೋಗುತ್ತೆ. ಸೊ ಆ ಟೈಮಲ್ಲಿ ಮತ್ತೆ 5 ಮಂದಿ ಏನು ಮನುಷ್ಯರ ಕಳೆಬರಗಳು ಅಲ್ಲಿತ್ತು. ಇದರ ಜೊತೆಗೆ ಒಂದು ಮಗುವಿನ ಕಳೆಬರವು ಕೂಡ ಅಲ್ಲಿ ಕಂಡು ಬಂದಿತ್ತು ಎನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಇದರ ಜೊತೆಗೆ ವಾಮಾಚಾರಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ವಸ್ತುಗಳು ಕೂಡ ಅಲ್ಲಿ ಇದೆ ಎನ್ನುವಂಥದ್ದನ್ನು ಕೂಡ ಅವ್ರು ಹೇಳಿದ್ರು. ಸೊ ಈ ಹೇಳಿಕೆ ಬಹಳಷ್ಟು ಗಂಭೀರವಾಗಿರುವಂಥದ್ದು. ಹೀಗಾಗಿ ಮೊಹಂತಿ ಅವರು ಕೂಡ ಈ ಹೇಳಿಕೆಯ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ. ವಿಠಲ್ ಅವರು ಹೇಳಿರುವಂತಹ ಹೇಳಿಕೆ ಎಷ್ಟರ ಮಟ್ಟಿಗೆ ಸತ್ಯ, ಅದರಲ್ಲಿ ಎಷ್ಟು ಸತ್ಯಾಂಶ ಇದೆ ಎನ್ನುವಂಥದ್ದನ್ನು ಕೂಡ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ. ಇದರ ಜೊತೆಗೆ 2 ಸಾರಿಯನ್ನು ವಿಠಲಗೌಡ ಅವರನ್ನು ಬಂಗ್ಲೆಗುಡ್ಡೆಗೆ ಕರ್ಕೊಂಡು ಹೋದ್ರು. ಅದಾದ ಬಳಿಕ ಎಸ್ಐಟಿ ತಂಡ ಖಾಲಿ ಅವರೇ ಅಧಿಕಾರಿಗಳು ಹೋಗಿ ಪರಿಶೀಲನೆ ಮಾಡ್ತಾರೆ. ಅದರ ಮರುದಿವಸ ಅಂದ್ರೆ ಸೆಪ್ಟೆಂಬರ್ 11ಕ್ಕೆ ಹೋಗಿ ಸೈಮನ್ ಅವರ ನೇತೃತ್ವದ ತಂಡ ಅಲ್ಲಿ ಹೋಗಿ ಒಂದಿಷ್ಟು ರೌಂಡ್ ಹೊಡೆದು ಆ ಬಂಗ್ಲಗುಡ್ಡೆ ಕಾಡು ಪರಿಸರದಿಂದ ಅಲ್ಲಿ ಹೋಗಿ ಬಂದಿರ್ತಾರೆ. ಸೊ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಸೊ ಆ ವಿವರಗಳನ್ನು ಕೂಡ ಈಗಾಗಲೇ ಎಸ್ಐಟಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಣಬ್ ಮೊಹಂತಿ ಅವರ ಮುಂದೆ ಇಟ್ಟಿದ್ದಾರೆ. ಸೊ ಎಸ್ಐಟಿಯ ಮುಖ್ಯಸ್ಥರು ಈ ಬಗ್ಗೆ ಏನು ನಿರ್ಧಾರ ತೆಗೆದುಕೊಳ್ತಾರೆ ಎಂಬುದು ಕೂಡ ಮುಖ್ಯ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಎಸ್ಐಟಿಯ ಇಲ್ಲಿನ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಎಸ್ಐಟಿಯ ಮುಖ್ಯಸ್ಥರ ನಿರ್ದೇಶನಕ್ಕೆ ಕಾಯ್ತಾ ಇದ್ದಾರೆ. ಹೀಗಾಗಿ ನಾಳೆಯಿಂದ ಏನ್ ಮಾಡಬಹುದು ಎನ್ನುವಂತ ನಿಟ್ಟಿನಲ್ಲಿ ಈ ಎಸ್ಐಟಿಯ ಮುಖ್ಯಸ್ಥರು ಸಲಹೆಯನ್ನು ನೀಡಲಿಕ್ಕಿದ್ದಾರೆ. ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯ
ಪ್ರಕಾರ ಇವತ್ತು SIT ಮುಖ್ಯಸ್ಥರು ಇವತ್ತು ಇಲ್ಲೇ ಮಂಗಳೂರಲ್ಲಿ ಇರ್ತಾರೆ ಅನ್ನುವಂಥ ಮಾಹಿತಿ ಇದೆ. ನಾಳೆಯೂ ಕೂಡ ಈ ಅಧಿಕಾರಿಗಳಿಗೆ ಒಂದಿಷ್ಟು ನಿರ್ದೇಶನ ನೀಡಿ ಅಧಿಕಾರಿಗಳು ಯಾವ ರೀತಿಯಾಗಿ ತನಿಖೆ ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೂಡ ನೀಡಲಿಕ್ಕಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಈ ನಡುವೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಮಂದಿಯ ವಿಚಾರಣೆ ಕೂಡ ನಡೆದಿದೆ. ಅದರಲ್ಲೂ ಪ್ರಮುಖವಾಗಿ ಜಯಂತ್ ಡಿ ವಿಚಾರಣೆ ಆಗಿದೆ, ಸೌಜನ್ಯ ಮಾವ ವಿಠಲ್ ಗೌಡ, ಇದರ ಜೊತೆಗೆ ವಿಠಲ್ ಗೌಡ ಅವರ ಆಪ್ತ ಪ್ರದೀಪ್, ಇದರ ಜೊತೆಗೆ ಗಿರೀಶ್ ಮಟ್ಟನ್ ಅವರು, ಯೂಟ್ಯೂಬರ್ ಅಭಿಷೇಕ್, ಇವರೆಲ್ಲ ವಿಚಾರಣೆ ಕೂಡ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಗಿರೀಶ್ ಮಟ್ಟನ್ ಅವ್ರದ್ದು 9 ದಿವಸ ವಿಚಾರಣೆ ಆಗಿದೆ ಕಂಟಿನ್ಯೂಸ್ ಆಗಿ. ಜಯಂತ್ ಅವ್ರದ್ದು 10 ದಿವಸ ಆಗಿದೆ. ವಿಠಲ್ ಗೌಡ ಅವ್ರದ್ದು 6 ದಿನ ಆಗಿದೆ. ಪ್ರದೀಪ್ ಅವ್ರದ್ದು 6 ದಿವಸ ಆಗಿದೆ. ಯೂಟ್ಯೂಬರ್ ಅಭಿಷೇಕ್ ಅವ್ರದ್ದು 8 ದಿವಸಗಳ ವಿಚಾರಣೆ ಆಗಿದೆ. ಸೊ ಎಲ್ಲರ ಹೇಳಿಕೆಗಳನ್ನು ಕೂಡ ಪಡೆದುಕೊಳ್ಳಲಾಗಿದೆ. ಅವರ ಹೇಳಿಕೆಗಳನ್ನು ಲಿಖಿತವಾಗಿಯೂ ಕೂಡ ಪಡ್ಕೊಂಡು ಅವರಿಂದ ಸಹಿಯನ್ನು ಪಡ್ಕೊಳ್ಳಲಾಗಿದೆ ಮತ್ತು ಅವರ ಹೇಳಿಕೆಯ ಸಂಪೂರ್ಣ ವಿಡಿಯೋ ದಾಖಲೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅದರಲ್ಲೂ ಗಮನಿಸಬೇಕು, ಪ್ರದೀಪ್ ಅವರ ಹೇಳಿಕೆಯನ್ನು ನ್ಯಾಯಾಧೀಶರ ಮುಂದೆ ದಾಖಲು ಮಾಡುವಂತ ಕೆಲಸವನ್ನು ಮಾಡಿರುವಂತದ್ದು. ಇದಕ್ಕೆ ಪ್ರಮುಖವಾಗಿ ಕಾರಣ ವಿಠಲ್ ಗೌಡ ಅವರು ಬುರ್ಡೆಯನ್ನು ತರಕ್ಕೆ ಹೋದ್ರು. ಆ ಟೈಮಲ್ಲಿ ಪ್ರದೀಪ್ ಅವರ ಜೊತೆ ಸಾಥ್ ನೀಡಿರುವಂತದ್ದು. ಹೀಗಾಗಿ ಅವರ ಹೇಳಿಕೆಯನ್ನು ನ್ಯಾಯಾಧೀಶರ ಮುಂದೆ ದಾಖಲು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಮುಂದಿನ SIT ನಡ್ಡೆ ಏನು ಎಂಬುದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಚೈತ್ರ, ಥ್ಯಾಂಕ್ ಯು ಅಶೋಕ್ ಮಾಹಿತಿಗಾಗಿ.